ಕರ್ನಾಟಕ ಕೇರಳ ಕೇವಲ ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕ ಸಾಂಸ್ಕೃತಿಕ ಜೊತೆಗೆ ಮಾನವೀಯ ಒಂದು ಅನುಬಂಧದಿಂದ ಬೆಸೆದುಕೊಂಡಿದೆ. ಆದರೆ ಇತ್ತೀಚಿನ ಒಂದು ಕೇರಳ ಸಿಎಂ ನಡೆದುಕೊಳ್ತಾ ಇರುವಂತಹ ರೀತಿ ನೀತಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೇರಳ ಸಿಎಂಗೆ ಪತ್ರ ಬರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಕರ್ನಾಟಕ ಕೇರಳ ಮಧ್ಯೆ ದೀರ್ಘಕಾಲದ ಸಂಬಂಧ ಇದೆ. ಭಾಷಾ ಮಸೂದೆಯ ಬಗ್ಗೆ ನನ್ನ ಗಂಭೀರ ಕಳವಳವನ್ನು ತಿಳಿಸ್ತೀನಿ. ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆ ಅಲ್ಲ. ಇದು ಸಿದ್ದರಾಮಯ್ಯನವರು ಪತ್ರದ ಮುಖೇನವಾಗಿ ಪಿಣರಾಯಿ ವಿಜಯನ್ ಅವರಿಗೆ ತಿಳಿಸಿರುವಂಥದ್ದು. ಅಂದರೆ ಅದು ಗುರುತು, ಘನತೆ ಮತ್ತು ಅವಕಾಶದ ಒಂದು ಪ್ರವೇಶ, ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಹೇರೋದು ತಪ್ಪು ಅಂತ ಕೇರಳ ಸಿಎಂಗೆ ಪತ್ರ ಬರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ವಿಚಾರಗಳನ್ನು ತಿಳಿಸಿದ್ದಾರೆ. ಒಂದು ಕಡೆ ಈ ಕೇರಳ ಸಿಎಂ ಏನಿದಾರಲ್ಲ, ಒಂದು ಕಡೆ ಈಗ ಭಾಷಾ ಒಂದು ಮಸೂದೆಯನ್ನು ಈಗ ಜಾರಿ ತಂದಿರೋದು ಅದು ಮಕ್ಕಳ ಮೇಲೆ ನೇರವಾಗಿ ಗಂಭೀರ ಪರಿಣಾಮಗಳನ್ನು ಬೀಳುತ್ತೆ. ಜೊತೆಗೆ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ. ಈಗ ಕಾಸರಗೋಡು, ಕೇರಳದಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ. ಆದರೆ ಮಲಯಾಳಂ ಭಾಷೆಯನ್ನು ಹೇರೋದು ಎಷ್ಟು ಮಟ್ಟಿಗೆ ಸರಿ, ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಹೇರೋದು ತಪ್ಪು ಅನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯನವರು ಪತ್ರದ ಮುಖೇನವಾಗಿ ಪಿಣರಾಯಿ ವಿಜಯನ್ ಅವರಿಗೆ ಈಗ ಹೇಳ್ತಾ ಇದ್ದಾರೆ. ಅದು ನೋಡಿ, ಕೇರಳ ಮತ್ತು ಕರ್ನಾಟಕದ ನಡುವೆ ಒಂದು ಒಳ್ಳೆಯ ಅನುಬಂಧ ಇದೆ. ಅದು ಕೇವಲ ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಆಳವಾದಂತಹ ಒಂದು ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಮಾನವೀಯ ಬಂಧವನ್ನು ಬೆಸೆದುಕೊಂಡಿದೆ. ಅದ್ರ ಜೊತೆಗೆ ಏಕಾಏಕಿಯಾಗಿ ಮಕ್ಕಳ ಮೇಲೆ ಇಂಥ ಭಾಷೆನೇ ಕಲಿಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಈ ಒಂದು ಈಗೇನು ಮಸೂದೆ ಅವರು ಜಾರಿ ಮಾಡ್ಕೊಂಡಿದ್ದಾರಲ್ಲ, ಇದು ಸರಿಯಾದಂತಹ ಕ್ರಮ ಅಲ್ಲ ಅಂತ ಪತ್ರದ ಮುಖೇನವಾಗಿ ಕೇರಳದ ಮುಖ್ಯಮಂತ್ರಿ ಏನಿದಾರಲ್ಲ ಪಿಣರಾಯಿ ವಿಜಯನ್ ಅವರಿಗೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ, ಕೇರಳ ಸರ್ಕಾರ ಕಾಯ್ದೆ ಜಾರಿಗೆ ಮುನ್ನ ಭಾಷಾ ಅಲ್ಪಸಂಖ್ಯಾತ ಸಮುದಾಯಗಳು, ಶಿಕ್ಷಣ ತಜ್ಞರು ಮತ್ತು ನೆರೆಯ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಸಬೇಕು. ಅವ್ಯಾವೂ ಕೂಡ ಮಾಡಿಲ್ಲ. ಅವರು ಯಾವುದೇ ರೀತಿಯಾದಂತಹ ಸಮಾಲೋಚನೆ ನಡೆಸಿಲ್ಲ.